ಹಾಯ್ ಎಲ್ರಿಗೂ ನಮಸ್ಕಾರ. ವೇದ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣುವಂತಹ ಈ ಬ್ರೈಡಲ್ ಡಿಸೈನ್ನ ಹಾಕ್ತಾಯಿದ್ದೀನಿ. ಹೇಗೆ ಹಾಕೋದು ನೋಡೋಣ ಬನ್ನಿ. ಮೊದಲಿಗೆ ದಾರನ ಸೀರೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಡಬಲ್ ಲಾಕ್ನ ಮಾಡ್ಕೊತಾ ಇದ್ದೀನಿ. ಈ ಡಿಸೈನ್ ಹಾಕಲಿಕ್ಕೆ ನಾನು 7 ಎಳೆ ದಾರನ ಮಾಡ್ಕೊಂಡಿದ್ದೀನಿ. 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡಾದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್, ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್, ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್, ಲಾಕ್, ನಾಲ್ಕು ಚೈನ್, ಲಾಕ್. ಈ ಡಿಸೈನ್ಗೆ ನಾನು 4 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಸೀರೆ ಪೂರ್ತಿ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೀರೆ ಪೂರ್ತಿ ಹಾಕಿ ಆದಮೇಲೆ 2ನೇ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದೇ ಕಲರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸೀರೆಗೆ ಲಾಕ್ ಮಾಡಿಕೊಂಡು ಮೊದಲು 4 ಚೈನ್ನ ಹಾಕ್ಕೊಂಡು ಮೊದಲನೇ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 4 ಚೈನ್, ಬೀಡ್ ಪಕ್ಕ ಲಾಕ್ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 4 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಡಬಲ್ ಕ್ರೋಶನ ನೀಡಲ್ ಮೇಲೆ ದಾರ ತಗೊಂಡು 4 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಕಂಬ ಹಾಕೋಕ್ಕಾಗುತ್ತೋ ಅಷ್ಟು ಕಂಬ ನೋಡ್ಕೊಂಡು ಹಾಕ್ಕೊಳ್ಬೋದು ನೀವು. ನಾನಿಲ್ಲಿ 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ.
ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಫ್ಲವರ್ ಬೀಡ್ ಪಕ್ಕ ಒಂದು ಚೈನ್ ಇದೆಯಲ್ಲ ಅದರೊಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಸೀರೆ ಪೂರ್ತಿ ಆರ್ಚ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಆರ್ಚ್ ಮಾಡ್ಕೊಂಡಿದ್ವಲ್ಲ, ಫಸ್ಟ್ ಡಬಲ್ ಕ್ರೋಶ ಗ್ಯಾಪ್ ಒಳಗಡೆ ಮತ್ತೆ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸೆಕೆಂಡ್ ಡಬಲ್ ಕ್ರೋಶ ಒಳಗಡೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮೂರನೇ ಚೈನ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ 2 ಡಬಲ್ ಕ್ರೋಶ ಕಂಬನ ಹಾಕ್ಕೊಂಡ್ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. 12 ಡಬಲ್ ಕ್ರೋಶ ಕಂಬ ಹಾಕ್ಕೊಂಡಿದ್ದೀವಲ್ಲ, 2 ಡಬಲ್ ಕ್ರೋಶ ಕಂಬಕ್ಕೆ ಒಂದು ಬೀಡ್ ಸೇರಿಸೋದ್ರಿಂದ 6 ಬೀಡು ಹಿಡಿಯುತ್ತೆ ಒಂದು ಆರ್ಚಿಗೆ. ಇದೇ ರೀತಿ ಡಬಲ್ ಕ್ರೋಶೆ ಕಂಬಗಳು 2 ಹಾಕ್ಕೊಂಡ್ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸೀರೆ ಪೂರ್ತಿ ಡಿಸೈನ್ ಮಾಡ್ಕೊಳ್ಳೋಣ.
ಹೀಗೆ ಕಂಪ್ಲೀಟ್ ಆರ್ಚ್ ಆದಮೇಲೆ ಫ್ಲವರ್ ಬೀಡ್ ಪಕ್ಕ 4 ಚೈನ್ ಮಾಡ್ಕೊಂಡಿದ್ವಲ್ಲ ಆಗಲೇ, ಅದರೊಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕುಚ್ಚು ಕಟ್ಟಲಿಕ್ಕೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫ್ಲವರ್ ಬೀಡ್ ಪಕ್ಕ ಲಾಕ್. ಇದೇ ರೀತಿಯಾಗಿ ಸೀರೆ ಪೂರ್ತಿ ಆರ್ಚ್ಗಳನ್ನ ಮಾಡ್ಕೊಳ್ಳೋಣ. ಈ ಡಿಸೈನ್ಗೆ ಕುಚ್ಚುಕಟ್ಟೆ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಏನಿಲ್ಲ ಅಂದರೂ 450ಇಂದ 500 ಚಾರ್ಜ್ನ ಮಾಡ್ಬೋದು ನೀವು. ಈ ಡಿಸೈನ್ ನಿಮಗೆ ಇಷ್ಟವಾಗಿದ್ದರೆ ವೇದ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.